ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಮಂಟೂರ್ ಗ್ರಾಮಸ್ಥರು ತೀವ್ರ ಸಂಕಷ್ಟ ಅನುಭವಿಸುತ್ತಿದ್ದರು. ಹದಗೆಟ್ಟ ರಸ್ತೆ, ಸಾರ್ವಜನಿಕರ ಪರದಾಟ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯ ಕುರಿತು ಕರ್ನಾಟಕ ಟಿವಿ ವರದಿ ಪ್ರಮುಖವಾಗಿ ಬೆಳಕು ಚೆಲ್ಲಿತ್ತು. ವರದಿ ಪ್ರಸಾರವಾದ ನಂತರ ಈಗ ಅಧಿಕಾರಿಗಳು ಸಮಸ್ಯೆಯತ್ತ ಗಮನ ಹರಿಸಿದ್ದಾರೆ. ತಾಲೂಕು ಆಡಳಿತ ಹಾಗೂ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ರಸ್ತೆ ಪರಿಸ್ಥಿತಿಯನ್ನ ಪರಿಶೀಲನೆ ನಡೆಸಿದ್ದಾರೆ. ಗ್ರಾಮಸ್ಥರಿಂದ ಸಮಸ್ಯೆಗಳ ಮಾಹಿತಿ ಪಡೆದುಕೊಂಡು ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆಯನ್ನು ನೀಡಿದ್ದಾರೆ. ಸರ್ ಇಲ್ಲಿ ಪ್ರಾಬ್ಲಮ್ ಆಗತ್ತಂತೆ ನಾನು ಬಂದು ಇಲ್ಲಿ ನೋಡ್ಕೊಂಡು ಹೋಗಿನಿ. ನಾನು ಲೆಟರ್ ರೆಡಿ ಮಾಡೀನಿ, ಸರಿಗೂ ಹಾಕೇನಿ. ಸರ್ ನಾನೆಲ್ಲ ಇಮಿಡಿಯೇಟ್ ಲೆಟರ್ ರೆಡಿ ಮಾಡಿ ಕೊಡ್ತೇನೆ ಅಂತ ಹೇಳಿ ಒಂದ್ ಸ್ವಲ್ಪ ಟೈಮ್ ಬೇಕು ಸರ್. ಈಗ ಮಳೆ ಆಗತ್ತೆ, ಹಿಂದಿಂದ ನನಗೆ ಗೊತ್ತಿಲ್ಲ. ಬಟ್ ನಾ ಬಂದೈತ್ರಿ. ಸರ್ ಅದು ಈಗ ಅಮೌಂಟ್ ನಮ್ಮ ಪಂಚಾಯತ್ ಒಳಗೆ ಅವೈಲೇಬಲ್ ಇರಂಗಿಲ್ಲ. 30-40 ಲಕ್ಷ ಗಂಟ್ಲೆ ಅಂದ್ರೆ ಅನುದಾನ ನಮ್ದು ಹುಲ್ ತಗ್ತಾನ ಸರ್. ನಾನು ಮನೆ ಬಂದಾಗ ಅವ್ರಿಗೆ ಹೇಳಿ ಹೋಗೇನ್ ನಾನು ಏನೈತಿಲ್ಲ ನಿಮ್ಗೆ ಇದು ಅನುದಾನ ಹಾಕಿಸ್ಕೊಡೋದು ಏನೈತಿಲ್ಲ ಅದು MLA ಅವ್ರಿಗೆ ಲೆಟರ್ ಮಾಡ್ತೇನೆ, ನಾನು ಕಳಿಸ್ತೀನಿ. ಇಮಿಡಿಯೇಟ್ ಆಗಿ ವರ್ಕ್ ಮಾಡಂಗಿಲ್ಲ. ಅದನ್ನ ಕ್ಲೀನ್ ಮಾಡ್ಸಕ್ ಹೇಳಿ ಹೋಗೇನ್ ಸರ್. ಅಲ್ಲಿದ ನಾನು ಬಂದನ ಇಮಿಡಿಯೇಟ್ JCB ಅವ್ರಿಗೂ ಮಾತಾಡೇನಿ. 2 days ಅವ್ರದ್ದು ಬಂಡಿವಾಡದ ಕೆಲಸ ಹಿಡಿದಿದ್ರಂತ. ಅದು ಮುಗಿದ ಕೂಡ JCB ರಿಪೇರಿ ಕೊಟ್ಟಿದ್ರೆ ನಮಗ್ ಸಿಗೋದು ಇವತ್ತು ಸಿಕ್ಕೈತಿ JCB. ಇಲ್ಲಿ ಬಂದ ಕೂಡ ಹೇಳಾರ ಸರ್. ನಾನು ಸ್ಪಾಟ್ ವಿಸಿಟ್ ಮಾಡಿ ಎಲ್ಲಾನು ಒಂದೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಪ್ರಾಮಾಣಿಕವಾಗಿ ನಾನು ಪ್ರಯತ್ನ ಮಾಡತ್ತೀನಿ. ಬಟ್ ಮೊನ್ನೆ ಮಳಿ ಬಂದು ಕರೆಂಟ್ ಮಾಡ್ಬೇಕಾದ್ರೆ ಲೈಟ್ ಹತ್ತಾವ ಇಲ್ಲ ನೋಡಿ ಹಾಕಿ ಅವರು ತಮಗೆ ಯಾರಾದ್ರೂ ಒತ್ತಾಯ ಮಾಡಕ್ ಹೋಗ್ಬಿಡ್ರಿ ಕೆಲಸ ನೋಡ್ರಿ. ನಮ್ಗೆ ಏನೈತಿ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ಲೇಬೇಕು. ಅವ್ರ ಒಬ್ಬ ಅಧಿಕಾರಿಯಾಗಿ ನಾನು ಯಾರ ಮಾತು ಕೇಳಬಾರ್ದು. ಎಲ್ಲಿ ಸಮಸ್ಯೆ ಐತಿ ನಾನು ಹೋಗ್ತೀನಿ, ಅದನ್ನ ನೋಡ್ತೀನಿ, ಮಾಡ್ತೀನಿ. ಒಂದ್ ಸ್ವಲ್ಪ ಟೈಮ್ ಹಿಡಿತೈತ್ರಿ. ಹಲವು ವರ್ಷಗಳಿಂದ ರಸ್ತೆ ಸಮಸ್ಯೆಗೆ ಪರಿಹಾರ ಸಿಗದೆ ಬೇಸತ್ತಿದ್ದ ಗ್ರಾಮಸ್ಥರು ಇದೀಗ ಅಧಿಕಾರಿಗಳ ಭೇಟಿ ಬಗ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸುತ್ತಿದ್ದಾರೆ. ಭೇಟಿ ಮಾತ್ರ ಸಾಲದು, ಶಾಶ್ವತ ಪರಿಹಾರ ಸಿಗಬೇಕು ಎನ್ನುವುದು ಸ್ಥಳೀಯರ ಆಗ್ರಹವಾಗಿದೆ. ಪಂಚಾಯತಿ ವಿಡಿಯೋ ಬಂದು ನಿನ್ನೆ ಇವತ್ತು ಕೆಲಸವನ್ನು ಮಾಡಿಸ್ಯಾರ. ಆ ಕೆಲಸ ಅದು ಏನೇನಾಗೇ ಇಲ್ಲ, ಕಾಲಿಡಕ್ ಬರಂಗಿಲ್ಲ. ಹಂಗ ಹುದುಲು ಮೊಣಕಾಲ ಹುದುಲಾಗೈತಿ. ಇದರ ಪರಿಹಾರ, ಶಾಶ್ವತವಾದ ಪರಿಹಾರ ನೀವು ನಿಂತು ಮಾಡಿಸ್ಬೇಕಂತ ಹೇಳಿ ನಿಮ್ಮೆಲ್ಲರಲ್ಲಿ ಕೇಳ್ಕೊಂತೀವಿ. ಮತ್ತು ಏನ್ ಮಾಡಕ ಬರಂಗಿಲ್ಲ, ನೀವು ನೋಡ್ರಿ ಅದನ್ನೆಲ್ಲ ಕೆಲಸ ಮಾಡ್ಯಾರ. ಅದಕ್ಕೆ ಮೊಣಕಾಲ ಹುದುಲೈತಿರಿ. ಅದಕ್ಕೆ ಶಾಶ್ವತ ಪರಿಹಾರವನ್ನ ಇವತ್ತು ಕಾಂಕ್ರೀಟ್ ರೋಡ್ ಅನ್ನ ಇವತ್ತು ನಮಗೆ ಮಾಡಿಕೊಟ್ರ ಚಲೋ ಆಗತ್ತೆ ಅಂತ ಹೇಳಿ ಕೇಳ್ಕೊಂತೀವಿ. ಒಟ್ಟಿನಲ್ಲಿ ಕರ್ನಾಟಕ ಟಿವಿ ವರದಿ ಬಳಿಕ ಅಧಿಕಾರಿಗಳು ಸ್ಪಂದಿಸಿರುವುದು ಒಂದು ಹಂತದ ಬೆಳವಣಿಗೆಯಾಗಿದ್ದರೂ ಈಗ ಜನರ ನಿರೀಕ್ಷೆ ಮಾತಿನ ಭರವಸೆ ಮೇಲೆ ಅಲ್ಲ, ಕೆಲಸದ ಮೇಲೆ ನಿಂತಿದೆ. ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗುತ್ತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಹೇಮಂತ್ ಜೊತೆ ಸಂಗಮೇಶ್ ಸತ್ತಿಗೇರಿ, ಕರ್ನಾಟಕ ಟಿವಿ, ಹುಬ್ಬಳ್ಳಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.